ಮತ್ತೊಂದು ನಮಗೆ ಶುರುವಿನಲ್ಲಿ ನಿಮ್ಮನ್ನ ಒಂದು ಶಾಂತ ಮೂರ್ತಿಯಾಗಿ ನೋಡಿದ್ವಿ. ಆಮೇಲೆ ರೆಬಲ್ ಆಗಿ ನಾವು ನೋಡಿದ್ದು ಅಂದ್ರೆ ತ್ರಿವಿಕ್ರಮ್ ಅವ್ರಿಗೆ ನೀವು ಗೋಮುಖ ವ್ಯಾಘ್ರ ಅಂತ ಹೇಳಿದಂತ ಮಾತು ಎಷ್ಟು ಮಟ್ಟಿಗೆ ಚರ್ಚೆ ಆಗಿತ್ತು ಹೊರಗೆ ಅಂದ್ರೆ ಏನಾಯ್ತು ಆಕ್ಚುಲಿ ಅಷ್ಟೊಂದು ರೆಬಲ್ ಆಗಿರೋ ಪಾರುನ ನಾವು ನೋಡೇ ಇರಲಿಲ್ಲ. ಜನಕ್ಕೂ ಕೂಡ ಶಾಕ್ ಆಗಿತ್ತು, ಇವರ ಇದು ಅನ್ನೋಷ್ಟು ಮಟ್ಟಿಗೆ. ನೀವೇ ಎಲ್ಲರೂ ನೋಡಿರ್ತೀರಾ, ಅದೊಂದು ವಿಡಿಯೋ ಬಂದಿತ್ತು, ಅಂದರೆ 10 ವಾರಕ್ಕೆ ಹೋಗೋರು ಅಂತ ಹೇಳಿ. 10 ವಾರಕ್ಕೆ ಹೋಗೋರು ಅಂತ ಹೇಳಿದ್ದನ್ನು ಕೇಳಿದಾಗ ಓಕೆ ಅಂತ ಹೇಳಿ ಸುಮ್ಮನೆ ಬಿಟ್ಟಿದ್ದೆ ಅದನ್ನು. ಓಕೆ ಬಿಡಿ, ಅವ್ರಿಗೆ ಅನ್ಸಿದೆಯಲ್ಲ ಓಕೆ ಅಂತ. ಬಟ್ ಯಾವಾಗ ಅದು ಬಾಟಮ್ 2ವರೆಗೂ ಬಂದು ನನ್ನ ಕಾರಲ್ಲಿ ಹೊರಗಡೆ ಹೋಗೋ ಥರ ಆಯಿತು, ಆಗ ಆ ಕಾರಲ್ಲಿ ಕೂತಾಗಿರುತ್ತಲ್ಲ, ಆಗ ಅನ್ಸಿದ್ದು ಒಂದೇ, ನೀನು ಇಷ್ಟೊಂದು ಡಮ್ಮಿನಾ ಅಂತ ಅನಿಸ್ಬಿಡ್ತು ನನಗೆ. ಅಂದರೆ ಆ ಟೈಮಲ್ಲಿ ಏನೇನೋ ತಲೆಗೆ ಬರೋಕ್ಕೆ ಶುರುವಾಗೋಯ್ತು. ಇಲ್ಲ, ನಾನು ಇನ್ನು ಮಾತಾಡದೇ ಇದ್ರೆ ಸರಿ ಇರಲ್ಲ, ಎಸ್ ಐ ಹ್ಯಾವ್ ಟು ಟೇಕ್ ಅ ಕಾಲ್, ಮಾತಾಡಲೇಬೇಕು ಅಂತ ಹೇಳಿ ಆವಾಗ ಬಂದು ಜೋರಾಗಿ ಮಾತಾಡಿದ್ದು ನಾನು. ಎಸ್ ಅಂದರೆ ಅದೊಂದೊಂದು ಒಪಿನಿಯನ್ಸ್ನ ಕ್ರಿಯೇಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಬಂದು ಮಾತಾಡಿದ್ದೆ. ಅದಷ್ಟೇ, ಅದೊಂದು ವಾರ ಅಷ್ಟೇ. ಅದಾದಮೇಲೆ ಅದು ಹಾಗೆ ಸೈಲೆಂಟ್ ಆಗೋಯ್ತು. ಅದನ್ನು ನಂಗೆ ಕಂಟಿನ್ಯೂ ಮಾಡೋಕ್ಕೂ ಇಷ್ಟ ಇರಲಿಲ್ಲ. ಆ ಟೈಮಲ್ಲಿ ಸಿಟ್ಟು ಬಂತು, ಕಿರ್ಚಾಡ್ದೆ, ಜೋರು ಮಾಡಿದೆ. ಅದನ್ನು ಮತ್ತೆ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ, ನಾನು ಮಾಡಲಿಲ್ಲ. ಫ್ಯಾನ್ಸ್ದೊಂದು ಪ್ರಶ್ನೆ, ತ್ರಿವಿಕ್ರಮ್ ಅವರು ರನ್ನರಪ್ ಆದರು, ಅಂದರೆ ಫಸ್ಟ್ ಹನುಮಂತ, ಇವರು ನೆಕ್ಸ್ಟ್ ಬಂದಿದ್ರು. ಎಲ್ಲರೂ ಫ್ಯಾನ್ಸ್ದೊಂದು ಆಸೆ ಏನಾಗಿತ್ತು ಅಂದರೆ ಅಲ್ಲಿರಬೇಕಾಗಿತ್ತು, ಆ ಸ್ಥಾನದಲ್ಲಿ ಇರಬೇಕಾಗಿತ್ತು ಅಂತ. ಸೊ ತ್ರಿವಿಕ್ರಮ್ ಆಟ ಫ್ಯಾನ್ಸ್ ಒಪಿನಿಯನ್ ನೋಡಿದಾಗ ನಿಮ್ಗೇನು ರಿಪ್ಲೈ ಕೊಡಬೇಕು ಅಂತ ಅನಿಸ್ತಾ ಇದೆ? ನಾನು ಸ್ಟೇಜ್ ಮೇಲೇ ಹೇಳಿದ್ದೆ, ಸರ್ ಮುಂದೆನೇ ಹೇಳಿದ್ದೆ, ಸರ್ ಅವ್ರು 3 ಜನನೂ ಡಿಸರ್ವಿಂಗ್ ಇದ್ದಾರೆ, ಅದಕ್ಕೆ ಅವ್ರು ಅಲ್ಲಿ ಕೂತಿದ್ದಾರೆ ಅಂತ. ಯಾಕೆ ಅಂತಂದರೆ ಅಟ್ ದ ಎಂಡ್ ಆಫ್ ದ ಡೇ ನಾವು ಏನೇ ಅಲ್ಲಿ ಮಾಡಿದ್ರು ನಮಗೆ ವೋಟ್ ಮಾಡೋದು ಜನಗಳು. ಸೊ ಅವರು ನಿರ್ಧಾರ ಮಾಡಿದ್ದಾರೆ ಅಂತಂದರೆ ಅವ್ರು ಡಿಸರ್ವಿಂಗ್ ಅಂತಲೇ ನಾನು ಹೇಳಿದ್ದು. ಬಟ್ ಹೊರಗಡೆ ಬಂದ ಮೇಲೆ ಜನ ಅಷ್ಟು ನನ್ನನ್ನು ಇಷ್ಟಪಡೋದು ನೋಡಿ ನನಗೆ ಶಾಕ್ ಆಯಿತು. ಇಷ್ಟು ಇಷ್ಟಪಡ್ತಿದ್ದಾರೆ, ಇಷ್ಟು ಫ್ಯಾನ್ ಪೇಜಸ್ಸು, ಇಷ್ಟು ಇದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇದನ್ನು ಈ ಮಟ್ಟಕ್ಕೆ ಪ್ರೀತಿ ಸಿಕ್ಕಿದೆಯಲ್ಲ, ಪರವಾಗಿಲ್ಲ, ನಂಗೆ ರನ್ನರಪ್ ಆಗಿಲ್ಲ ಅಂದರೂ, ಅಂದರೆ ಸೆಕೆಂಡ್ ರನ್ನರಪ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಜನರು ಪ್ರೀತಿ ಸಿಕ್ಕಿದೆಯಲ್ಲ, ನಂಗೆ ಇದು ಸಾಕು.